ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರ್ಥಿ ಮಿತ್ರ ಯೂಟ್ಯೂಬ್ ಚಾನಲ್. ಸೊ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನು ಸಹ ಕ್ಲಿಕ್ ಮಾಡಿ ಹಾಗೂ ನಮ್ಮ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು 6th ಸೆಮ್ BCom ಇರುವಂತಹ ಇ-ಕಾಮರ್ಸ್ ಸಬ್ಜೆಕ್ಟಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕ್ವೆಶನ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸ್ಕಿಲ್ ಡೆವಲಪ್ಮೆಂಟ್ ಕ್ವೆಶನ್ಸ್ಗೆ 6 ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಕ್ವೆಶನ್ಸು ಟೋಟಲ್ 5 ಇರುತ್ತೆ. ಎಕ್ಸಾಮಲ್ಲಿ ಕೇಳೋದು ಬರೀ 2 ಕ್ವೆಶನ್. ಅವ್ರು ಕೇಳೋದು 2 ಕ್ವೆಶನ್ ಆದರೆ ನಾವು ಅಟೆಂಡ್ ಮಾಡಬೇಕಾಗಿರೋದು ಒಂದೇ ಕ್ವೆಶನ್. ಒಂದು ಕ್ವೆಶನ್ಗೆ 6 ಮಾರ್ಕ್ಸ್ ಇರುತ್ತೆ. ಈ 5 ಕ್ವೆಶನ್ನ ನಾವು ಪರ್ಫೆಕ್ಟಾಗಿ ಕಲ್ತ್ಕೊಂತು ಅಂತ ಹೇಳಿದ್ರೆ ಕನ್ಫರ್ಮ್ ಆಗಿ 6 ಮಾರ್ಕ್ಸ್ ಬಂತು ಅಂತಲೇ ಅರ್ಥ. ಓಕೆ, ಕ್ವೆಶನ್ಸ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಫಸ್ಟ್ ಕ್ವೆಶನ್, ಲಿಸ್ಟ್ ಎನಿ ಆರ್ಗನೈಸೇಷನ್ಸ್ ಯೂಸಿಂಗ್ ಇ-ಕಾಮರ್ಸ್ ಅಂತ ಹೇಳಿದ್ರೆ ಕಾಮರ್ಸ್ ಮಾಡ್ತಾ ಇರುವಂತಹ ಯಾವುದಾದ್ರೂ 6 ಆರ್ಗನೈಸೇಷನ್ಸ್ನ ಬರಿಬೇಕಷ್ಟೇ. ಲಿಸ್ಟ್ ಅಂತ ಕೇಳಿರೋದ್ರಿಂದ ಯಾವುದೇ ಎಕ್ಸ್ಪ್ಲೈನ್ ಮಾಡೋ ಥರ ಇರಲ್ಲ, ಬರೀ ಆರ್ಗನೈಸೇಷನ್ಸ್ ನೇಮ್ ಬರೆದ್ರೇ ಸಾಕಾಗುತ್ತೆ. ಆನ್ಸರ್ ನೋಡೋದಾದರೆ ಫಸ್ಟ್ ಫ್ಲಿಪ್ಕಾರ್ಟ್, ಇದು ಇಂಡಿಯಾದು. ಅಮೆಝಾನ್ USA, ಪೇಟಿಎಮ್ ಇಂಡಿಯಾ, ಮೈಂತ್ರಾ ಇಂಡಿಯಾ, ಸ್ನ್ಯಾಪ್ಡೀಲ್ ಇಂಡಿಯಾ, ಮೇಕಪ್ ಮೈ ಟ್ರಿಪ್ ಇಂಡಿಯಾ, ಮೀಶೋ ಇಂಡಿಯಾ. ಇಷ್ಟು ಬರೆದ್ರೇ ನಮಗೆ 6 ಮಾರ್ಕ್ಸ್ ಬರುತ್ತೆ. ತುಂಬ ಈಸಿಯಾಗಿರುತ್ತೆ ಆನ್ಸರ್ಸು. ನೆಕ್ಸ್ಟು ಸೆಕೆಂಡ್ ಕ್ವೆಶನ್, ಲಿಸ್ಟ್ ಎನಿ 6 ಅಡ್ವಾಂಟೇಜಸ್ ಆಫ್ ಇ-ಕಾಮರ್ಸ್ ಅಂದರೆ ಇ-ಕಾಮರ್ಸಿಂದ ಏನೇನು ಉಪಯೋಗ ಅಂತ ಹೇಳಿ. ಫಸ್ಟ್ ಒನ್, ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್. ಎಲ್ಲ ರೀತಿಯ ಪ್ರಾಡಕ್ಟ್ಸ್ಗಳು ಒಂದೇ ಜಾಗದಲ್ಲಿ ಸಿಗ್ತಾ ಇರುತ್ತೆ. ಅಂದರೆ ಸ್ಟಡಿ ಮೆಟೀರಿಯಲ್ಲೇ ಆಗಿರ್ಬೋದು, ಕಿಚನ್ ಅಪ್ಲಯನ್ಸಸ್ಸೇ ಆಗಿರ್ಬೋದು, ಕಾಸ್ಮೆಟಿಕ್ಸ್, ಈ ಥರ ಎಲ್ಲ ಒಂದು ಪ್ರಾಡಕ್ಟ್ಸೂ ಒಂದೇ ಕಡೆ ಸಿಗುತ್ತೆ. ನೆಕ್ಸ್ಟು ಸೇವಿಂಗ್ ಟೈಮ್, ಇದು ಟೈಮ್ನ ಕೂಡ ಸೇವ್ ಮಾಡುತ್ತೆ. ಫಿಸಿಕಲ್ ಆಗಿ ಸ್ಟೋರ್ಗೆ ವಿಸಿಟ್ ಮಾಡುವಂತಹ ಟೈಮ್ನ ಇದು ಸೇವ್ ಮಾಡುತ್ತೆ. ನೆಕ್ಸ್ಟು ಕಾಸ್ಟ್ ಸೇವಿಂಗ್. ಫಿಸಿಕಲ್ ಆಗಿ ಹೋಗಿ ನಾವು ಸ್ಟೋರ್ಗೆ ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಸಮ್ ಕಾಸ್ಟ್ ಆಗುತ್ತೆ. ಅದು ಆನ್ಲೈನ್ ಇ-ಕಾಮರ್ಸಲ್ಲಿ ಆಗಲ್ಲ. ಇದರಿಂದ ಕಾಸ್ಟ್ ಸೇವಿಂಗ್ ಅನ್ನೋದು ಆಗುತ್ತೆ. ನೆಕ್ಸ್ಟು ಪ್ರಾಡಕ್ಟ್ ಕಂಪ್ಯಾರಿಸನ್. ತುಂಬ ರೀತಿಯ ಪ್ರಾಡಕ್ಟ್ಸ್ಗಳಿರೋದ್ರಿಂದ ನಾವು ಕಂಪೇರ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅಂದರೆ ನಮಗೆ ಕಂಪೇರ್ ಮಾಡುವಂತಹ ಒಂದು ಆಪ್ಷನ್ ಇರುತ್ತೆ. ಚೆನ್ನಾಗಿರುವಂತಹ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಂಪೇರ್ ಮಾಡುವಂತಹ ಆಪ್ಷನ್ ಇರುತ್ತೆ. ನೆಕ್ಸ್ಟು ಅವೈಲಬಿಲಿಟಿ 24/7 ಅಂದರೆ 24/7 ನಾವು ಪ್ರಾಡಕ್ಟನ್ನು ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ನೆಕ್ಸ್ಟು ರಿವ್ಯೂಸ್ ಆ್ಯಂಡ್ ರೇಟಿಂಗ್ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ನಮ್ಗೆ ಇಷ್ಟ ಆದರೆ ನಾವು ರೇಟಿಂಗ್ಸ್ನ ಮಾಡ್ಬೋದು ಮತ್ತು ರಿವ್ಯೂಸ್ನ ಅಂದರೆ ಫೀಡ್ಬ್ಯಾಕ್ನ ಕೊಡ್ಬೋದು. ನೆಕ್ಸ್ಟು ಡಿಸ್ಕೌಂಟ್ಸ್. ಯೂಶುವಲಿ ಇ-ಕಾಮರ್ಸ್ ಅಂದರೆ ಈಗ ನಾವು ನೋಡ್ತೀವಲ್ವ, ಮೀಶೋದಲ್ಲೇ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲೇ ಆಗಿರ್ಬೋದು, ನಮಗೆ ಡಿಸ್ಕೌಂಟ್ಸ್ ಇರುತ್ತೆ. ಇದನ್ನು ನಾವು ಯುಟಿಲೈಸ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್, 6 ಎನಿ ಇ-ಪೇಮೆಂಟ್ ಸಿಸ್ಟಮ್ಸ್ ಅಂದರೆ ಇ-ಪೇಮೆಂಟ್ ಸಿಸ್ಟಮನ್ನು ಬರಿಬೇಕು, ಯಾವುದಾದ್ರೂ 6. ಓಕೆ, ಫಸ್ಟ್ ಒನ್ ಡೆಬಿಟ್ ಕಾರ್ಡ್ ಮೂಲಕ ನಾವು ಪೇಮೆಂಟ್ ಮಾಡ್ಬೋದು. ಸೆಕೆಂಡ್ ಒನ್ ಕ್ರೆಡಿಟ್ ಕಾರ್ಡ್, ಥರ್ಡ್ ಒನ್ ಮೊಬೈಲ್ ವ್ಯಾಲೆಟ್ಸ್, ಫೋರ್ತ್ ಒನ್ ಇಂಟರ್ನೆಟ್ ಬ್ಯಾಂಕಿಂಗ್, ಫಿಫ್ತ್ ಒನ್ ಗೂಗಲ್ ಪೇ, ಸಿಕ್ಸ್ತ್ ಒನ್ ಬ್ಯಾಂಕ್ ಟ್ರಾನ್ಸ್ಫರ್, ಸೆವೆಂತ್ ಒನ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ನೆಕ್ಸ್ಟು ಫೋರ್ತ್ ಕ್ವೆಶನ್, ಲಿಸ್ಟ್ ಎನಿ 6 ಪ್ರೊಟೆಕ್ಷನ್ಸ್ ಗಿವನ್ ಅಂಡರ್ IPR ಫಾರ್ ಇ-ಕಾಮರ್ಸ್ ಫರ್ಮ್ಸ್ ಅಂದರೆ IPR ಅಂಡರಲ್ಲಿ ಇ-ಕಾಮರ್ಸ್ ಫರ್ಮ್ಸ್ಗೆ ಯಾವ್ಯಾವ ಪ್ರೊಟೆಕ್ಷನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಫಸ್ಟ್ ಒನ್ ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್, ಟ್ರೇಡ್ ಸೀಕ್ರೆಟ್ಸ್, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್, ಇಂಟಲೆಕ್ಚುಯಲ್ ಪ್ರಾಪರ್ಟಿ, ಇಂಡಸ್ಟ್ರಿಯಲ್ ಡಿಸೈನ್. ನೆಕ್ಸ್ಟು ಫಿಫ್ತ್ ಒನ್, ಲಿಸ್ಟ್ ಎನಿ ಇಶ್ಯೂಸ್ ಇನ್ ಇ-ಕಾಮರ್ಸಲ್ಲಿರುವಂತಹ ಇಶ್ಯೂಸ್ ಆರ್ ಡಿಸ್ಅಡ್ವಾಂಟೇಜಸನ್ನು ಲಿಸ್ಟ್ ಮಾಡಬೇಕು. ಫಸ್ಟ್ ಒನ್ ಲ್ಯಾಕ್ ಆಫ್ ಪ್ರೈವಸಿ, ಸೆಕೆಂಡ್ ಒನ್ ಫ್ರಾಡ್, ಲೇಟ್ ಡಿಲಿವರಿ, ಡಿಪೆಂಡೆನ್ಸ್ ಆನ್ ಟೆಕ್ನಾಲಜಿ, ಸೆಕ್ಯೂರಿಟಿ, ಟೆಕ್ನಿಕಲ್ ಡಿಫಿಕಲ್ಟೀಸ್, ಲ್ಯಾಕ್ ಆಫ್ ಪರ್ಸನಲ್ ಟಚ್. ಇಷ್ಟು ಇ-ಕಾಮರ್ಸಲ್ಲಿರುವಂತಹ ಇಶ್ಯೂಸ್. ಈ 5 ಕ್ವೆಶನ್ಸಲ್ಲಿ ಎಕ್ಸಾಮಲ್ಲಿ ನಮಗೆ ಯಾವುದಾದ್ರೂ 2 ಕ್ವೆಶನ್ಸನ್ನು ಕೇಳ್ತಾರೆ. 2ರಲ್ಲಿ ನಾವು 1ನ್ನು ಅಟೆಂಡ್ ಮಾಡಬೇಕಾಗುತ್ತೆ. 1ಕ್ಕೆ 6 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿ ನಾನು ಆಗಲೇ ಹೇಳಿದೆ. ಆನ್ಸರ್ಸು ಕೂಡ ತುಂಬ ಈಸಿನೇ ಇದೆ. 6 ಆನ್ಸರ್ಸ್ನ ಕೇಳಿರೋದ್ರಿಂದ ಅಂದರೆ 6 ಪಾಯಿಂಟ್ಸನ್ನು ಕೇಳಿರೋದ್ರಿಂದ ಮತ್ತು ಜನರಲ್ ಆಗಿನೇ ಇದೆ. ಇದರಿಂದ ನಾವು ಈಸಿಯಾಗಿ 6 ಮಾರ್ಕ್ಸನ್ನು ತೊಗೋಬೋದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.